ಡೇಂಜರ್ ಅಪ್ಪೋ ಡೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಬೆಂಗಳೂರಲ್ಲಿ ಪರಿಸ್ಥಿತಿ ಕೈ ಮೀರ್ತಾ ಇರೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಬೆಂಗಳೂರು ಡೇಂಜರ್ ಆಗ್ತಾ ಇದೆ ದಿನದ ದಿನಕ್ಕೆ. ಈ ಮಾತನ್ನ ಎಷ್ಟೇ ಅಲ್ಲಗಳಿತಾ ಬಂದ್ರೂ ಕೂಡ ಪರಿಸ್ಥಿತಿ ನಿಜಕ್ಕೂ ಕೂಡ ಅತ್ಯಂತ ಭೀಕರ ಆಗಿ ಹೋಗ್ತಾ ಇರುವಂತದ್ದು ಬಹಳ ಸ್ಪಷ್ಟ ಇಲ್ಲಿ. ಇನ್ನು ಬೆಂಗಳೂರಿನ ವಿಚಾರ ನೋಡ್ತಾ ಹೋಗೋದಾದ್ರೆ ಯಾಕೆ ಬೆಂಗಳೂರು ಡೇಂಜರ್ ಅಪ್ಪೋ ಡೇಂಜರ್ ಅಂತಂದ್ರೆ TV9 ಇಂದ ಮತ್ತೊಂದು ಭಯಾನಕ ಸತ್ಯ ಬಯಲು. TV9 ನ ಬಿಗ್ ಎಕ್ಸ್ಪೋಸ್ ಇದು. ಸಾಕ್ಷ್ಯಾಧಾರಗಳ ಸಮೇತ ಬೆಂಗಳೂರಿನ ಜನರಿಗೆ ಸತ್ಯ ದರ್ಶನ ಮಾಡಿಸ್ತಾ ಇದೆ TV9 ನ ಬಿಗ್ ಎಕ್ಸ್ಪೋಸ್. ಮನೆ ಹೊರಗೆ ಹೆಜ್ಜೆ ಇಡೋದಕ್ಕೆ ಸಾವಿರ ಸಲ ಯೋಚಿಸಬೇಕಾದಂತಹ ಸತ್ಯ. ಇದು ಭಯಪಡಿಸುವಂತಹ ವಿಚಾರ ಅಲ್ಲ, ಕಟು ವಾಸ್ತವ. ಬೆಂಗಳೂರಿನ ರಣಭೀಕರ ಪರಿಸ್ಥಿತಿಯನ್ನ ಬಯಲು ಮಾಡ್ತಾ ಇದೆ TV9 ಪ್ರಸಾರ ಮಾಡಲಿರುವಂತಹ ಸುದ್ದಿಯಲ್ಲಿ ಭಯಂಕರ ಮಾಹಿತಿ ಇದೆ. ನಿಜಕ್ಕೂ ಇದು ಅತ್ಯಂತ ದೊಡ್ಡ ವಿಚಾರ. TV9 ಇಂದ ಮತ್ತೊಂದು ಭಯಾನಕ ಸತ್ಯ ಬಯಲು, ಬಿಗ್ ಎಕ್ಸ್ಪೋಸ್ ಇದು. ಮನೆಯಿಂದ ಹೊರಗಡೆ ಕಾಲಿಡೋಕ್ಕೂ ಮುಂಚೆ 10 ಸಲ 1000 ಸಲ ನೀವು ಯೋಚನೆ ಮಾಡಿದ್ರು ಕೂಡ ತಪ್ಪಾಗಲ್ಲ. ಪಾದನೂರು ಆಗ್ತಾ ಇದೆ ಉದ್ಯಾನ ನಗರಿ ಬೆಂಗಳೂರು. ಮಹಾಕ್ರೂರಿ ಕೊರೋನಾಗೆ ಬೆಂಗಳೂರಲ್ಲಿ ನಿತ್ಯವೂ ಕೂಡ ಬಲಿಯಾಗ್ತಾ ಇದೆ. ಜನರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಕೊರೋನಾದಿಂದಾಗಿ. ಜುಲೈ 4ರಂದು 24 ಮಂದಿ ಬಲಿಯಾಗಿದ್ದಾರೆ. ಜುಲೈ 5ರಂದು 16 ಮಂದಿ ಬಲಿಯಾಗಿದ್ದಾರೆ. ಜುಲೈ 6ರಂದು 11 ಮಂದಿ, ಜುಲೈ 7ರಂದು 22, ಜುಲೈ 8ರಂದು 13. ಈ ಎಲ್ಲ ರಣಭೀಕರ ಸಾವಿನ ಸತ್ಯವನ್ನ ಬಯಲು ಮಾಡ್ತಾ ಇದೆ TV9. ಬೆಂಗಳೂರಲ್ಲಿ ನಿತ್ಯವೂ ಸಾವಿನ ದರ್ಶನ ಯಾಕಾಗ್ತಾ ಇದೆ? TV9 ಬಿಚ್ಚಿಡ್ತಾ ಇದೆ ಬೆಂಗಳೂರು ಸಾವಿನ ಸತ್ಯದ ಸೀಕ್ರೆಟ್. ಪಾದನೂರು ಆಗ್ತಾ ಇದೆ ಉದ್ಯಾನ ನಗರಿ ಬೆಂಗಳೂರು. ಇನ್ನು ಮಹಾಮಾರಿ ಕೊರೋನಾ ವಿಚಾರವಾಗಿ ಎಷ್ಟು ಹೇಳ್ತಾ ಇದ್ರು ಕೂಡ ಸುದ್ದಿ ಬರ್ತಾನೆ ಇದೆ. ನಿಜಕ್ಕೂ ಕೂಡ ಬೆಂಗಳೂರು ನಲುಗಿ ಹೋಗ್ತಾ ಇದೆ ಈ ಒಂದು ಕಿಲ್ಲರ್ ಕೊರೋನಾ ಅಟ್ಟಹಾಸದಿಂದಾಗಿ. ಬೆಂಗಳೂರಲ್ಲಿ ರಕ್ತ ಹೀರ್ತಾ ಇದೆ ಕಿಲ್ಲರ್ ಕೊರೋನಾ. ಕಿಲ್ಲರ್ ಕೊರೋನಾ ಜನರ ದೇಹ ಹೊಕ್ಕು ರಣಹಿಂಸೆ ಕೊಟ್ಟು ಜೀವ ಕಸಿತಾ ಇರುವಂತಹ ವೈರಸ್ ಇದು. ಬೆಂಗಳೂರಲ್ಲಿ ಇದುವರೆಗೆ ಕೊರೋನಾಗೆ ಸಾವನ್ನಪ್ಪಿರುವವರ ಸಂಖ್ಯೆ ಭಯಾನಕ. ಬೆಂಗಳೂರಲ್ಲಿ ರಕ್ತ ಹೀರ್ತಾ ಇದೆ ಕಿಲ್ಲರ್ ಕೊರೋನಾ. ಮಾರ್ಚ್ನಿಂದ ಜೂನ್ ವರೆಗೆ ಬೆಂಗಳೂರಲ್ಲಿ ಕಿಲ್ಲರ್ ಕೊರೋನಾ ಬಲಿ ಪಡೆದಂತ ಜನರ ಸಂಖ್ಯೆ ಎಷ್ಟು? ಬೆಂಗಳೂರಲ್ಲಿ ರಕ್ತ ಹೀರ್ತಾ ಇದೆ ಕಿಲ್ಲರ್ ಕೊರೋನಾ. ಆ ಸಂಖ್ಯೆಯನ್ನ ಕೂಡ ಹೇಳ್ತೀವಿ ದಾಖಲೆ ಸಮೇತ. ಜನರ ದೇಹ ಹೋಗ್ತಾ ಇದೆ ಕೊರೋನಾ, ರಣಹಿಂಸೆ ಕೊಡ್ತಾ ಇದೆ, ಜೀವ ಕಸಿತಾ ಇದೆ. ಮಾರ್ಚ್ನಿಂದ ಜೂನ್ ವರೆಗೆ ಬೆಂಗಳೂರಲ್ಲಿ ಕಿಲ್ಲರ್ ಕೊರೋನಾ ಬಲಿ ಪಡೆದಿರುವಂತಹ ಸಂಖ್ಯೆ ಎಷ್ಟು? ಜನರ ದೇಹ ಹೊಕ್ಕು ರಣಹಿಂಸೆ ಕೊಟ್ಟು ಜೀವ ಕಸಿತಾ ಇರುವಂತಹ ಕಿಲ್ಲರ್ ಕೊರೋನಾ ಅಟ್ಟಹಾಸ ಇದೆಯಲ್ಲ, ನಿಜಕ್ಕೂ ಕೂಡ ಮಿತಿ ಮೀರ್ತಾ ಇದೆ ಬೆಂಗಳೂರಲ್ಲಿ. ಬಹಳ ಸ್ಪಷ್ಟ ಇಲ್ಲಿ ನಾವೀಗ ನೋಡಬಹುದು. ಏಪ್ರಿಲ್ ಅಲ್ಲಿ ಯಾವ ರೀತಿ ಇತ್ತು, ಮೇ ಅಲ್ಲಿ ಯಾವ ರೀತಿ ಆಯ್ತು, ಜೂನ್ ನಲ್ಲಿ ಯಾವ ರೀತಿ ಆಯ್ತು, ಜುಲೈ ತನಕ ಯಾವ ರೀತಿ ನಾವು ನೋಡಬಹುದು. ಇಲ್ಲಿ ಏಪ್ರಿಲ್ ಸಮಯದಲ್ಲಿ 6 ಜನ ಬಲಿಯಾಗಿದ್ದಾರೆ ಕೊರೋನಾಗೆ, ಮೇ ಅಲ್ಲಿ 4 ಜನ, ಇನ್ನು ಜೂನ್ ನಲ್ಲಿ ನೋಡಬಹುದು 85. ಮೇ ಅಲ್ಲಿ 4 ಇದ್ದಿದ್ದು ಜೂನ್ ಅಲ್ಲಿ 85ಕ್ಕೆ ಏರಿಕೆ ಆಯ್ತು. ಇನ್ನು ಜುಲೈ ವಿಚಾರ, ಇನ್ನು ಕೂಡ ಜುಲೈ ಆರಂಭದಲ್ಲಿದ್ದೀವಿ, ಮೊದಲ ವಾರ ಮುಗೀತಷ್ಟೇ. ಈಗಲೇ 106 ಜನ ಬೆಂಗಳೂರಲ್ಲಿ ಪ್ರಾಣ ಕಳ್ಕೊಂಡಿರೋದು ಕಿಲ್ಲರ್ ಕೊರೋನಾದಿಂದಾಗಿ. ಇನ್ನೂ ಕೂಡ 3 ವಾರಗಳು ಬಾಕಿ ಇದೆ ಜುಲೈಯಲ್ಲಿ. 106 ಇದ್ದಂತಹ ಸಂಖ್ಯೆ ಎಷ್ಟಾಗಬಹುದು ಹಾಗಾದ್ರೆ? ಈಗಾಗಲೇ ಅಧಿಕಾರಿಗಳ, ಸಚಿವರ, ಸರ್ಕಾರದ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಜುಲೈ ಅಂತ್ಯಕ್ಕೆ ಈ ಸಂಖ್ಯೆ ಬರಬಹುದು ಅಂತ ಅನ್ಕೊಂಡಿದ್ವಿ, ಆದ್ರೆ ಜುಲೈ ಮೊದಲ ವಾರಕ್ಕೆ ಬಂದಿದೆ. ಸಚಿವರೇ ಇದನ್ನ ಹೇಳ್ಕೊಂಡಿದ್ದಾರೆ ಬಹಿರಂಗವಾಗಿ. ಆ ರೀತಿ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅಂತ. ಅದೇ ರೀತಿ ಆಗ್ತಾ ಇರೋದು. ನಿಜಕ್ಕೂ ಕೂಡ ಕೊರೋನಾದ ವಿಚಾರ ನೋಡ್ತಾ ಹೋದ್ರೆ, ಕೊರೋನಾ ಸೋಂಕಿಗೆ ಬಲಿಯಾಗ್ತಾ ಇರೋರ ಸಂಖ್ಯೆ, ಇದರ ಡೀಟೇಲ್ಸ್ ಮತ್ತೆ ಯಾವ ರೀತಿ ಸಾವನ್ನಪ್ಪಿದ್ರು ಅನ್ನುವಂತಹ ವಿಚಾರ ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಆತಂಕ ಎದುರಾಗುತ್ತೆ. ಕಳೆದ 18 ದಿನಗಳಲ್ಲಿ ಬೆಂಗಳೂರಲ್ಲಿ ಕೊರೋನಾ ರಣಕೇಕೆ. ಕಳೆದ 18 ದಿನಗಳಿದೆಯಲ್ಲ ಬಹಳ ಮಹತ್ವ ಆಗಿದೆ ಬೆಂಗಳೂರಿಗೆ. 18 ದಿನಗಳಲ್ಲಿ ಸಾವನ್ನಪ್ಪಿರುವುದು ಎಷ್ಟು ಮಂದಿ ಗೊತ್ತಾ? 18 ದಿನಗಳಲ್ಲಿ ಕೊರೋನಾ ರೌದ್ರಾವತಾರ ಬೆಚ್ಚಿ ಬೀಳಿಸ್ತಾ ಇದೆ. 18 ದಿನಗಳ ಕೊರೋನಾ ರಕ್ತದಾಹ.
ಯಾಮಾರಿದ್ರೆ ಸಾಕು ವಕ್ಕರಿಸಿ ಜೀವ ತೆಗಿತಾ ಇದೆ ವೈರಸ್. ಕಳೆದ 18 ದಿನಗಳಲ್ಲಿ ಬೆಂಗಳೂರಲ್ಲಿ ಕೊರೋನಾ ರಣಕ್ಕೆ ಹಾಕ್ತಾ ಇದೆ. ಬಹಳ ಸ್ಪಷ್ಟ. 18 ದಿನಗಳಲ್ಲಿ ಸಾವನ್ನಪ್ಪಿರೋರ ಸಂಖ್ಯೆ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಆತಂಕ ಆಗತ್ತೆ. ನಾವೀಗ ನೋಡಬಹುದು ಇಲ್ಲಿ ಜೂನ್ 16ರಂದು 5 ಕೊರೋನಾ ಸೋಂಕಿನಿಂದಾಗಿ ಮೃತಪಟ್ಟಿದ್ದು, ಜೂನ್ 17ರಂದು 5 ಕೊರೋನಾ ಸೋಂಕಿನಿಂದಾಗಿ ಪ್ರಾಣ ಕಳ್ಕೊಂಡಿರೋದು, ಜೂನ್ 18ರಂದು 8 ಜನ, ಜೂನ್ 19ರಂದು 7 ಜನ. ಅಂದ್ರೆ ನಾವೀಗ ಹೇಳ್ತಾ ಹೋಗ್ತಾ ಇದೀವಿ ಸಂಖ್ಯೆಯನ್ನ. ಇದು ಜೂನ್ನ ಒಂದು ಗ್ರಾಫಿಕ್ಸ್. ಇದು ಜೂನ್ ನಲ್ಲಿ ಯಾವ ರೀತಿ ಅಂಕಿಅಂಶಗಳು ಇತ್ತು ಅನ್ನುವಂತಹ ವಿಚಾರ ಎಲ್ಲವೂ ಕೂಡ 10ರ ಒಳಗಡೆ ಇತ್ತು ಈ ಅಂಕಿಅಂಶಗಳು, ಸಂಖ್ಯೆ ಎಲ್ಲವೂ ಕೂಡ. ಇನ್ನು ಜೂನ್ 20ರ ವಿಚಾರ ನೋಡೋದಾದ್ರೆ ಜೂನ್ 20ಕ್ಕೆ 3 ಮಂದಿ ಸಾವನ್ನಪ್ಪಿದ್ರು ಕೊರೋನಾ ಸೋಂಕಿನಿಂದಾಗಿ, ಕಡಿಮೆ ಸಂಖ್ಯೆ ಇತ್ತು. ಜೂನ್ 21ಕ್ಕೆ ಮತ್ತೆ 3 ಜನ ಮೃತಪಟ್ಟರು. ಜೂನ್ 22ಕ್ಕೆ 3 ಪ್ರಾಣ ಕಳ್ಕೊಂಡಿದ್ದಾರೆ. ಜೂನ್ 23ಕ್ಕೆ 3 ಇದ್ದಿದ್ದು 6 ಆಗತ್ತೆ. ಆದ್ರೂ ಕೂಡ ಇಲ್ಲಿ ಒಂದು ಸಮಾಧಾನಕರ ವಿಚಾರ, 10ರ ಒಳಗಡೆ ಇತ್ತು ಸಂಖ್ಯೆ ಅನ್ನುವಂತಹ ವಿಚಾರ. ಆದ್ರೆ ಪರಿಸ್ಥಿತಿ ಯಾವಾಗ ಬದಲಾಗ್ತಾ ಹೋಯ್ತು ಅನ್ನೋದನ್ನ ತೋರಿಸ್ತೀವಿ. ಜೂನ್ 24ರಂದು 5 ಜನ ಪ್ರಾಣ ಕಳ್ಕೊಳ್ತಾರೆ. ಜೂನ್ 25ರಂದು 1 ಸಾವಿಲ್ಲ. ಅದು ಬೆಂಗಳೂರಿನ ವಿಚಾರಕ್ಕೆ ಸ್ವಲ್ಪ ಸಮಾಧಾನಕರ ತಂದಂತಹ ವಿಚಾರ ಆಗಿತ್ತು. ಇನ್ನು ಜೂನ್ 26ಕ್ಕೆ 3 ಪ್ರಾಣ ಕಳ್ಕೊಂಡಿದ್ದಾರೆ. ಜೂನ್ 27ಕ್ಕೆ ಮತ್ತೆ 3 ಬಲಿಯಾಗಿದ್ದಾರೆ ಕೊರೋನಾ ಸೋಂಕಿಗೆ. ಇದು ಜೂನ್ 27ರ ತನಕದ ಗ್ರಾಫಿಕ್ಸ್ ಲೆಕ್ಕ. ಇದು ಸಾವಿನ ಸಂಖ್ಯೆಗೆ ಸಂಬಂಧಪಟ್ಟಂತೆ. ಇನ್ನು ಜೂನ್ 28ರಂದು 4 ಮಂದಿ, ಜೂನ್ 28ಕ್ಕೆ 4 ಮಂದಿ, ಜೂನ್ 29ರಂದು 3, ಇನ್ನು ಜೂನ್ 30ರಂದು 4 ಜನ, ಹಾಗೆ ಜುಲೈ 1ರಂದು 2 ಪ್ರಾಣ ಕಳ್ಕೊಂಡಿದ್ದಾರೆ. ಜುಲೈ 1ಕ್ಕೆ 2 ಕೊರೋನಾ ಸೋಂಕಿಗೆ ಬಲಿಯಾದ್ರು ಬೆಂಗಳೂರಲ್ಲಿ. ಇದು ಬೆಂಗಳೂರಿನ ಅಂಕಿಅಂಶಗಳು. ಇನ್ನು ಜುಲೈ 1ರ ನಂತರ ಹೇಳ್ತಾ ಹೋಗ್ತೀವಿ ಜುಲೈ 8ರ ತನಕ. ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವ ಭೀಕರ ಮಾಹಿತಿ. ಯಾಕೆಂತಂದ್ರೆ ಜುಲೈ 2ಕ್ಕೆ 3 ಪ್ರಾಣ ಕಳ್ಕೊಂಡಿರ್ತಾರೆ ಕೊರೋನಾ ಸೋಂಕಿನಿಂದ, ಜುಲೈ 3ಕ್ಕೆ 5, ಇನ್ನು ಜುಲೈ 4ಕ್ಕೆ 24. ಇಲ್ಲಿ ತನಕದ ದಾಖಲೆ ಒಂದೇ ದಿನ ಬೆಂಗಳೂರಲ್ಲಿ 24 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಜುಲೈ 5ಕ್ಕೆ 16 ಮಂದಿ. ಇಲ್ಲಿ ತನಕ 10ರ ಒಳಗಡೆ ಏನೋ ಡಿಜಿಟ್ ಇತ್ತು, ಈಗ 10ನ್ನ ಮೀರಿ 20ನ್ನ ಮೀರಿ 24, ನಂತರ 16. ಇನ್ನು ನಿನ್ನೆ ಮೊನ್ನೆಯ ಕತೆ ಹೇಳ್ತೀವಿ ಕೇಳಿ. ಜುಲೈ 5ರಂದು 16 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಇನ್ನು ಜುಲೈ 6ರಂದು 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಜುಲೈ 7ರಂದು 22 ಜನ. ಎಲ್ಲವೂ ಕೂಡ 10ಕ್ಕಿಂತ ಮೇಲೆ ಇದೆ ಸಂಖ್ಯೆ. ಜುಲೈ 8ರಂದು 13 ಜನ. ನಿನ್ನೆ 24 ಇಲ್ಲಿ ತನಕದ ಹೈಯೆಸ್ಟ್, ಒಂದು ದಿನದ ಹೈಯೆಸ್ಟ್. 22 ನಂತರದ್ದು 16, 13, 11, 10ರ ಕೆಳಗಡೆ ಸಂಖ್ಯೆ ಇಲ್ಲ. ಜುಲೈ ಕಳೆದ ಒಂದು ವಾರದ ಅಂಕಿಅಂಶ ನೋಡ್ತಾ ಹೋದ್ರೆ, ಸಾವಿನ ಸಂಖ್ಯೆ ನೋಡ್ತಾ ಇದ್ರೆ 10ಕ್ಕಿಂತ ಕಡಿಮೆ ಸಂಖ್ಯೆಗಳೇ ಇಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟ, ಬೆಂಗಳೂರು ಡೇಂಜರ್ ಆಗ್ತಾ ಇದೆ. ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಕಾರಣಗಳು ಏನೇ ಇರಬಹುದು, ಸಾವು ಆಗ್ತಾ ಇದೆ. ಕೊರೋನಾ ಸೋಂಕನ್ನು ಅಂಟಿಸಿಕೊಂಡು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಚಿಕಿತ್ಸೆ ಸಿಗದೆಯೂ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ. ಅದ್ರ ಜೊತೆಗೆ ಇಷ್ಟು ನಾವೀಗ ಹೇಳ್ತಾ ಇರುವಂತಹ ಅಂಕಿಅಂಶಗಳು ಬರೀ ಸಾವಿನ ಲೆಕ್ಕಾಚಾರ ಅಲ್ಲ, ಕೊರೋನಾ ಕೋವಿಡ್ ಸೋಂಕನ್ನು ತಗುಲಿಸಿಕೊಂಡು ಪ್ರಾಣ ಕಳ್ಕೊಂಡಿರುವಂತಹ ಕನ್ಫರ್ಮ್ ಆಗಿರುವಂತಹ ಕೇಸ್ಗಳ ಸಂಖ್ಯೆ. ಇದಿಷ್ಟು ಈ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಕಿಅಂಶಗಳ ಒಂದು ವಿಚಾರ. ಯಾಕೆ ಬೆಂಗಳೂರು ಡೇಂಜರ್ ಆಗ್ತಾ ಇದೆ, ದಿನದ ದಿನಕ್ಕೆ ಯಾಕೆ ಬೆಂಗಳೂರು ಡೇಂಜರ್ ಆಗ್ತಾ ಇದೆ? ಕೊರೋನಾ ಸಾವಿನ ಸತ್ಯದ ಭಯಾನಕತೆಯನ್ನ ಬಿಚ್ಚಿಡ್ತಾ ಇದೆ TV9. ಕೊರೋನಾ ಸಾವಿನ ಸತ್ಯದ ಭಯಾನಕತೆಯನ್ನ TV9 ಬಿಚ್ಚಿಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಸರಣಿ ಸಾವಿಗೆ ನಿಜವಾದಂತಹ ಕಾರಣ ಏನು? ಯಾಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ? ಉದ್ಯಾನ ನಗರಿ ಬೆಂಗಳೂರನ್ನ ಹೆಮ್ಮಾರಿ ಕೊರೋನಾ ಈ ಪರಿ ಕಾಡ್ತಾ ಇರೋದು ಯಾಕೆ? TV9 ಬಯಲು ಮಾಡ್ತಾ ಇದೆ ಕೊರೋನಾ ರಕ್ತದಾಹದ ಹಿಂದಿನ ಕಟು ಸತ್ಯ. ಯಾಕೆ ಈ ರೀತಿ ಬೆಚ್ಚಿ ಬೀಳುವ ರೀತಿ ಆಗ್ತಾ ಇದೆ? ಕೊರೋನಾ ಸಾವಿಗೆ ಕಾರಣವಾದಂತಹ ಸ್ಫೋಟಕ ಮಾಹಿತಿ TV9 ನಲ್ಲಿ. ಕೊರೋನಾ ಸಾವಿನ ಸತ್ಯದ ಭಯಾನಕತೆಯನ್ನ ಬಿಚ್ಚಿಡ್ತಾ ಇದೆ TV9. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಾವಿನ ಸಂಖ್ಯೆ ಯಾಕೆ ಏರಿಕೆ ಆಗ್ತಾ ಇದೆ? ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಯಾಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಈ ಮಟ್ಟಿಗೆ? ಅದು ಕೂಡ ಕಳೆದ ಒಂದು ವಾರದಲ್ಲಿ ಕೈಗೆ ಸಿಗ್ತಾ ಇಲ್ಲ ಸಾವಿನ ಸಂಖ್ಯೆ 20ರ ಗಡಿ ದಾಟ್ತಾ ಇದೆ.
ಬೆಂಗಳೂರಲ್ಲಿ ಕೊರೋನಾ ಕ್ರೌರ್ಯ ಮಿತಿ ಮೀರೋದಕ್ಕೆ ಕಾರಣ ಏನು ಹಾಗಾದ್ರೆ? ಆ ಮೂರು ಸಮಸ್ಯೆಗಳಿಂದಲೇ ಬೆಂಗಳೂರು ಸಾವಿನ ಮನೆ ಆಗ್ತಾ ಇದೆಯಾ ಹಾಗಾದ್ರೆ? ಕೊರೋನಾ ಹೆಚ್ಚಾಗೋದಿಕ್ಕೆ ಕಾರಣ ಆಗಿರುವಂತಹ ಆ ಸಮಸ್ಯೆಗಳು ಯಾವುವು? ಯಾಕೆ ಬೆಂಗಳೂರು ಸಾವಿನ ಮನೆ ಆಗ್ತಾ ಇದೆ? ಕೊರೋನಾ ಕ್ರೌರ್ಯ ಮಿತಿ ಮೀರೋದಕ್ಕೆ ಕಾರಣ ಏನು ಬೆಂಗಳೂರಲ್ಲಿ? ಯಾಕೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ? ಹಾಗಿದ್ರೆ ಆ ಸಮಸ್ಯೆಗಳೇ ಕಾರಣನಾ ರಾಜಧಾನಿಯಲ್ಲಿ ಸಾವು ಹೆಚ್ಚಾಗೋದಿಕ್ಕೆ? ಆ ಮೂರು ಸಮಸ್ಯೆಗಳಿಂದಲೇ ಬೆಂಗಳೂರು ಸಾವಿನ ಮನೆ ಆಗ್ತಾ ಇದೆಯಾ? ಹಾಗಾದ್ರೆ ಕೊರೋನಾ ಹೆಚ್ಚಾಗೋದಕ್ಕೆ ಕಾರಣ ಆಗಿರುವಂತಹ ಸಮಸ್ಯೆಗಳು ಯಾವುದು? ಕಾರಣಗಳು ಏನು? ಈ ವಿಚಾರವಾಗಿ ನೋಡ್ತಾ ಹೋದ್ರೆ ಸತ್ಯದ ದರ್ಶನ ಮಾಡಿಸ್ತೀವಿ. ಯಾಕೆ ಈ ರೀತಿಯ ಪರಿಸ್ಥಿತಿ ಬಂತು? ಸಾವಿನ ಸತ್ಯ ಒಂದು, ಸೋಂಕಿತರಿಗೆ ಆಂಬ್ಯುಲೆನ್ಸ್ಗಳು ತುಂಬಾ ತಡವಾಗಿ ಬರ್ತಾ ಇವೆ. ಇದು ಸಾವಿನ ಸತ್ಯ ಒಂದು. ಆಂಬ್ಯುಲೆನ್ಸ್ಗಳು ಸರಿಯಾದ ಸಮಯಕ್ಕೆ ಸೋಂಕಿತರಿಗೆ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ತಕ್ಷಣದ ವ್ಯವಸ್ಥೆ ಬೇಕಾಗುತ್ತೆ, ಅದು ಆಗ್ತಾ ಇಲ್ಲ. ಇನ್ನು ಆಂಬ್ಯುಲೆನ್ಸ್ಗಳ ಕೊರತೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇವೆ. ಆಂಬ್ಯುಲೆನ್ಸ್ಗಳು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಇನ್ನು ಗಂಟೆಗಟ್ಟಲೆಕಾದ್ರೂ ಕೂಡ ಸಿಗ್ತಾ ಇಲ್ಲ. ಆಂಬ್ಯುಲೆನ್ಸ್ಗಳ ಕೊರತೆಯಿಂದಾಗಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಲ್ಲಿ ಆಂಬ್ಯುಲೆನ್ಸ್ಗಳ ಕೊರತೆ, ಸೂಕ್ತ ಸಮಯಕ್ಕೆ ಸಿಗದೇ ಇರೋದು, ಸೋಂಕಿತರು ಹೆಚ್ಚಾಗ್ತಾ ಇದ್ರು ಕೂಡ ಆಂಬ್ಯುಲೆನ್ಸ್ಗಳು ಮಾತ್ರ ಇನ್ನೂ ಕೂಡ ಬೆರಳೆಣಿಕೆ ಅಷ್ಟೇ ಇರೋದು. ಸೋಂಕಿತರ ಸಂಖ್ಯೆ ಸಾವಿರ ದಾಖಲಾಗ್ತಾ ಇದೆ ಪ್ರತಿನಿತ್ಯ, ಆದ್ರೆ ಆಂಬ್ಯುಲೆನ್ಸ್ಗಳು ಮಾತ್ರ ಇನ್ನೂ ಬೆರಳೆಣಿಕೆ ಅಷ್ಟೇ. ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ಗಳು ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಬೆಂಗಳೂರಲ್ಲಿ. ಇದು ಸತ್ಯ ಒಂದು. ಸಾವಿನ ಸತ್ಯ ಒಂದು ಏನು ಅಂತಂದ್ರೆ ಆಂಬ್ಯುಲೆನ್ಸ್ಗಳು ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ. ಕೆಲವರನ್ನ ಟಿಟಿ ವಾಹನಗಳಲ್ಲಿ ಶಿಫ್ಟ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಆಂಬ್ಯುಲೆನ್ಸ್ಗಳ ಕೊರತೆಯಿಂದಾಗಿ ಕೆಲವರನ್ನ ಈಗ ಟಿಟಿ ವಾಹನದಲ್ಲೇ ಕರ್ಕೊಂಡು ಹೋಗಬೇಕಾಗಿದೆ, ಆಂಬ್ಯುಲೆನ್ಸ್ಗಳು ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಅಷ್ಟೇ ಅಲ್ಲ, ಇಲ್ಲಿ ಸೋಂಕಿತರ ಸಂಖ್ಯೆ ಮಿತಿ ಮೀರ್ತಾ ಇದೆ, ಆಂಬ್ಯುಲೆನ್ಸ್ಗಳು ಮಾತ್ರ ಇನ್ನೂ ಕೂಡ ಕಡಿಮೆ ಸಂಖ್ಯೆಯಲ್ಲೇ ಇವೆ. ಇದು ಸಾವಿನ ಸತ್ಯ ಒಂದು. ಇನ್ನು ಎರಡನೇ ಸತ್ಯ ಏನು? ಯಾಕೆ ಬೆಂಗಳೂರಲ್ಲಿ ಈ ರೀತಿಯ ಪರಿಸ್ಥಿತಿ ಆಗಿದೆ ಹೇಳ್ತೀವಿ ಕೇಳಿ. ಕೋಮಾರ್ಬಿಡಿಟಿ ಅವರಿಗೆ ಚಿಕಿತ್ಸೆ ಸಿಗದೇ ಇರೋದು. ಅಂದ್ರೆ ಈಗಾಗಲೇ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಒಂದಷ್ಟು ಮಂದಿ. ಭಯಾನಕ ಕಾಯಿಲೆಗಳು ಅಥವಾ ಮಾರಣಾಂತಿಕ ಕಾಯಿಲೆಗಳು ಅಥವಾ ಕೆಲವೊಂದು ಕ್ರಾನಿಕ್ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದು ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗೋದಕ್ಕೆ ಕಾರಣ ಆಗಿದೆ. ಸೋಂಕಿನ ಭಯದಿಂದಾಗಿ ಸಾಮಾನ್ಯ ರೋಗಿಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ನಿರಾಕರಿಸಲಾಗ್ತಾ ಇದೆ. ಅಂದ್ರೆ ಈಗಾಗಲೇ ನಾವು ನೋಡಿದ್ವಿ, ಕೋವಿಡ್ ಪೇಷಂಟ್ಗಳಿಗಷ್ಟೇ ಅಲ್ಲ ಚಿಕಿತ್ಸೆ ಸಿಗದೆ ಇರೋದು, ನಾನ್ ಕೋವಿಡ್ ಪೇಷಂಟ್ಗಳನ್ನ ದಾಖಲು ಮಾಡಿಕೊಳ್ಳೋದಕ್ಕೂ ಕೂಡ ಒಪ್ತಾ ಇಲ್ಲ ಆಸ್ಪತ್ರೆಗಳು. ಸೋಂಕಿನ ಭಯ, ಇವರಿಗೆ ಸೋಂಕು ಇರಬಹುದೇನೋ ಅನ್ನುವಂತಹ ಆತಂಕ, ಉಸಿರಾಟದ ಸಮಸ್ಯೆ, ಅಸ್ತಮಾದಿಂದ ಬಂದರೂ ಕೂಡ ಕೊರೋನಾ ಇರಬಹುದೇನೋ ಅನ್ನುವಂತಹ ಅನುಮಾನ ಮಾಡಲಾಗ್ತಾ ಇದೆ ಆಸ್ಪತ್ರೆಗಳ ಕಡೆಯಿಂದ. ಹೀಗಾಗಿ ಕೋವಿಡ್ ಟೆಸ್ಟ್ ಇಲ್ಲದೆ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದಾವೆ ಕೆಲವು ಆಸ್ಪತ್ರೆಗಳು. ಇತರೆ ರೋಗಿಗಳನ್ನ ಆಸ್ಪತ್ರೆಗೆ ಸೇರಿಸಿಕೊಳ್ಳೋದಕ್ಕೆ ವೈದ್ಯರು ಒಪ್ತಾ ಇಲ್ಲ, ಸಿಬ್ಬಂದಿ ಕೂಡ ನಿರಾಕರಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಇಂತಹ ಉದಾಹರಣೆಗಳನ್ನ ನೋಡಿದ್ವಿ. ಅಂದ್ರೆ ಬೇರೆ ಆರೋಗ್ಯ ಸಮಸ್ಯೆ ಇತ್ತು, ಹೃದಯಾಘಾತ ಆದ್ರೂ ಕೂಡ ಸೇರಿಸ್ಕೊಳ್ತಾ ಇಲ್ಲ, ಅಥವಾ ಸ್ಟ್ರೋಕ್ ಆದ್ರೂ ಸೇರಿಸ್ಕೊಳ್ತಾ ಇಲ್ಲ. ಕೋಮಾರ್ಬಿಡಿಟಿ ಸಮಸ್ಯೆ ಇರೋರನ್ನ ಆಸ್ಪತ್ರೆಗಳು ಸೇರಿಸಿಕೊಳ್ತಾ ಇಲ್ಲ. ಇದರಿಂದಾಗಿಯೂ ಕೂಡ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರೋರು, ಸಮಸ್ಯೆಯಿಂದ ಬಳಲ್ತಾ ಇರೋರು ಜೀವ ಕಳ್ಕೊಳ್ತಾ ಇದ್ದಾರೆ. ಇನ್ನು ಸಾವಿನ ಸತ್ಯ ಮೂರು ಏನಂದ್ರೆ ಸರಿಯಾದ ಸಮಯಕ್ಕೆ ಆಕ್ಸಿಜನ್ ಸಿಗದೇ ಇರೋದು. ಅಂದ್ರೆ ಇಲ್ಲಿ ಆಮ್ಲಜನಕದ ಪೂರೈಕೆ ಬಹಳ ಮುಖ್ಯ ಆಗುತ್ತೆ, ಆದ್ರೆ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಅದರಲ್ಲೂ ಕೂಡ ಮಧುಮೇಹ, ಅಸ್ತಮಾ ಮತ್ತೆ ಸಿಒಪಿಡಿ ಜೊತೆಗೆ ರಕ್ತದ ಒತ್ತಡ ಇರುವಂತಹ ಸಮಸ್ಯೆ ಇರುವಂತಹ ಜನರಿಗೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಕಿಡ್ನಿ ಸಮಸ್ಯೆ, ಲಿವರ್ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆ, ಇಂತಹ ಕಾಯಿಲೆ ಇರೋರಿಗೆ ತಕ್ಷಣ ಆಕ್ಸಿಜನ್ ವ್ಯವಸ್ಥೆ ಮಾಡಬೇಕಾಗತ್ತೆ. ಆಂಬ್ಯುಲೆನ್ಸ್ ನಲ್ಲಾದ್ರೂ ಮಾಡಬೇಕಾಗತ್ತೆ, ICU ನಲ್ಲಿ ವ್ಯವಸ್ಥೆ ಮಾಡಬೇಕಾಗತ್ತೆ, ಈ ಆಕ್ಸಿಜನ್ ಪೂರೈಕೆ ಆಗ್ಬೇಕಾಗತ್ತೆ. ಅಂತಹ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಆಮ್ಲಜನಕ ಸಿಗ್ತಾ ಇಲ್ಲ. ಇದು ಕೂಡ ಇಲ್ಲಿ ಸಾವಿನ ಸಂಖ್ಯೆ ಏರೋದಕ್ಕೆ ಕಾರಣ ಆಗಿದೆ. ಕೊರೋನಾ ಬಂದೇ ಸಾಯ್ಬೇಕು ಅಂತಿಲ್ಲ, ಈ ರೀತಿ ಚಿಕಿತ್ಸೆ ಸರಿಯಾಗಿ ಸಿಗದೆ ಬೇರೆ ಸಮಸ್ಯೆ ಇರೋರಿಗೂ ಕೂಡ ತಕ್ಷಣ ಚಿಕಿತ್ಸೆ ಸಿಗದೆ ಇದ್ರೆ ಸಾವನ್ನಪ್ಪುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಇನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗಳಿಗೆ ಹೋದ್ರೆ ಒಳಗಡೆ ಸೇರಿಸಿಕೊಳ್ತಾ ಇಲ್ಲ. ಇದು ಇನ್ನೊಂದು ನಿಜವಾದಂತಹ ದುರಂತ. ಸರಿಯಾದ ಸಮಯಕ್ಕೆ ಆಕ್ಸಿಜನ್ ಸಿಗದೇನೆ ಸಾಯುವವರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಇಲ್ಲಿ. ಅಂದ್ರೆ ಸಾಯುವಂತಹ ಪರಿಸ್ಥಿತಿ ಇಲ್ಲದೆ ಇದ್ರೂ ಕೂಡ
ಚಿಕಿತ್ಸೆ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸಾಯ್ತಾ ಇದ್ದಾರೆ. ಇದು ಬೆಂಗಳೂರಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದ್ರ ಸತ್ಯ ದರ್ಶನ. ಯಾಕೆ ಬೆಂಗಳೂರು ಡೇಂಜರ್ ಅಪ್ಪೋ ಡೇಂಜರ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನ ಹೇಳ್ತಾ ಇದ್ವಿ. ನಿಜಕ್ಕೂ ಬೆಂಗಳೂರಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದು ಅತ್ಯಂತ ಘನಘೋರ. ಇದು ಅಂತಿಂಥದ್ದಲ್ಲ, ಅತ್ಯಂತ ರಣಭೀಕರ ಮ್ಯಾಟರ್. ನಿಗೂಢ ಕಹಾನಿ, ಮಹಾಕ್ರೂರಿಯ ಪ್ರತಿ ಹೆಜ್ಜೆಯ ಇಂಚಿಂಚಿನ ಅನಾವರಣ ಇದು. ಇಲ್ಲಿ ಮಹಾಕ್ರೂರಿ ಸ್ಪಷ್ಟವಾಗಿ ಕೊರೋನಾ. ಟಿವಿ9ನಲ್ಲಿ ಮತ್ತೊಂದು ನಿಗೂಢ ಕಹಾನಿಯ ಸತ್ಯಶೋಧ. ನಿಗೂಢ ಕಹಾನಿಯ ಸತ್ಯಶೋಧ, ಕೊರೋನಾ ಸಾವಿನ ಸತ್ಯದ ಭಯಾನಕತೆ ಬಿಚ್ಚಿಡ್ತಾ ಇದೆ ಟಿವಿ9. ಇದು ಅಂತಿಂಥ ಭಯಾನಕ ಸ್ಟೋರಿ ಅಲ್ಲ, ಅತ್ಯಂತ ರಣಭೀಕರ ಮ್ಯಾಟರ್ ಇದು. ನಿಗೂಢ ಕಹಾನಿ, ಕೊರೋನಾ ಮಹಾಕ್ರೂರಿಯ ಪ್ರತಿ ಹೆಜ್ಜೆಯ ಇಂಚಿಂಚಿನ ಅನಾವರಣ. ಈ ಕ್ರೂರಿ ಕೊರೋನಾ ಅಟ್ಟಹಾಸ ಮೀರ್ತಾ ಇದೆ. ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದರ ಜೊತೆಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂತಹ ಸತ್ಯ ಹುಡುಕೋಕ್ ಹೋದಾಗ ಬೆಂಗಳೂರಲ್ಲಿ ಸೋಂಕಿತರಿಗೆ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ವಾ? ಹಾಗಾದ್ರೆ ಬೆಂಗಳೂರಲ್ಲಿ ಆಂಬ್ಯುಲೆನ್ಸ್ ಸಿಗದೇನೆ ಜೀವ ಬಿಡ್ತಾ ಇದ್ದಾರಾ ಸೋಂಕಿತರು? ಜನ ಸಾಯ್ತಾ ಇದ್ರು ಕೂಡ ಆಂಬ್ಯುಲೆನ್ಸ್ ಬದಲಿಗೆ ಟಿಟಿ ಕಳಿಸ್ತಾ ಇದೆಯಾ ಪಾಲಿಕೆ? ಹಾಗಾದ್ರೆ ಯಾವುದೇ ವ್ಯವಸ್ಥೆ ಇಲ್ಲದೆ ಇರುವಂತಹ ಟಿಟಿಯಲ್ಲಿ ಕುಳಿತುಕೊಂಡು ಜೀವನ್ ಮರಣ ನಡುವೆ ಹೋರಾಡ್ತಾ ಇರುವಂತಹ ರೋಗಿಗಳು ಹೋಗೋದಾದ್ರೂ ಹೇಗೆ? ರಾಜಧಾನಿ ಬೆಂಗಳೂರಲ್ಲಿ ಸೋಂಕಿತರಿಗೆ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ವಾ? ಯಾಕೆ ಅಂತಂದ್ರೆ ಇಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ತಕ್ಷಣ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ, ಟಿಟಿ ಕಳಿಸ್ತಾ ಇದ್ದಾರೆ. ಹೀಗಾಗಿ ಆಂಬ್ಯುಲೆನ್ಸ್ ಸಿಗದೇನೆ ಜೀವ ಬಿಡ್ತಾ ಇದ್ದಾರಾ ಸೋಂಕಿತರು? ಜನ ಸಾಯ್ತಾ ಇದ್ರು ಕೂಡ ಆಂಬ್ಯುಲೆನ್ಸ್ ಬದಲಿಗೆ ಟಿಟಿ ಕಳಿಸ್ತಾ ಇದೆಯಾ ಪಾಲಿಕೆ? ಟಿಟಿಯಲ್ಲಿ ಕುಳಿತು ರೋಗಿಗಳು ಹೋಗೋದಾದ್ರೂ ಹೇಗೆ? ಯಾಕೆಂದ್ರೆ ನಾವೀಗಾಗಲೇ ಟಿಟಿಯ ರಿಯಾಲಿಟಿ ಕೂಡ ತೋರಿಸಿದ್ವಿ. ಟಿಟಿಗಳಲ್ಲಿ ಸರಿಯಾದಂತಹ ವ್ಯವಸ್ಥೆ ಇಲ್ವೇ ಇಲ್ಲ, ಅದು ನಾರ್ಮಲ್ ಟಿಟಿ ಆಗಿರುತ್ತೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಆಂಬ್ಯುಲೆನ್ಸ್ ಸಮಸ್ಯೆ ತೀರಾ ಹೆಚ್ಚಳ ಆಗ್ತಾ ಇದೆ. ಸಮಸ್ಯೆಗೆ ಪರಿಹಾರ ಏನು ಅಂತ ನೋಡೋದಾದ್ರೆ ಇಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮೊದಲ ಸಮಸ್ಯೆ ಆಂಬ್ಯುಲೆನ್ಸ್ ಸಮಸ್ಯೆ, ತೀರಾ ಹೆಚ್ಚಳ ಆಗ್ತಾ ಇದೆ ಈ ಸಮಸ್ಯೆ. ಅದರ ಜೊತೆಗೆ ಹಲವು ತಿಂಗಳಿಂದ ಕೆಲ ಆಂಬ್ಯುಲೆನ್ಸ್ಗಳು ಕೆಟ್ಟು ನಿಂತಿವೆ, ಕಾರ್ಯನಿರ್ವಹಿಸ್ತಾ ಇಲ್ಲ, ಕೆಲಸ ಮಾಡೋದಕ್ಕೆ ಯೋಗ್ಯವಾಗಿಲ್ಲ. ಕೆಲ ಆಂಬ್ಯುಲೆನ್ಸ್ಗಳು ಕೆಟ್ಟು ನಿಂತಿವೆ ಹಲವು ತಿಂಗಳುಗಳಿಂದ. ಮಾಗಡಿ ರಸ್ತೆಯ ಹೌಸಿಂಗ್ ಬೋರ್ಡ್ ನಲ್ಲಿ ಆಂಬ್ಯುಲೆನ್ಸ್ಗಳು ಕೆಟ್ಟು ನಿಂತಿವೆ. ಇದೆಲ್ಲವೂ ಕೂಡ ರಿಪೇರಿಯಾಗಿ ಕೆಲಸಕ್ಕೆ ರೆಡಿ ಇದ್ದಿದ್ರೆ ಇಷ್ಟು ಸಾವು ಆಗ್ತಿರ್ಲಿಲ್ಲ. ಆಂಬ್ಯುಲೆನ್ಸ್ ರಿಪೇರಿ ಮಾಡಿಸದೆ ಬರೀ ಟಿಟಿ ಕಳಿಸ್ತಾ ಇದ್ದಾರೆ ಅಧಿಕಾರಿಗಳು. ಆಂಬ್ಯುಲೆನ್ಸ್ ಅನ್ನ ರಿಪೇರಿ ಮಾಡಿಸ್ಕೊಳ್ಳಿ, ಆಂಬ್ಯುಲೆನ್ಸ್ ಅನ್ನ ಕಳಿಸಿ. ಆಂಬ್ಯುಲೆನ್ಸ್ ನಲ್ಲಿ ಬೇಸಿಕ್ ಬೆಡ್ ವ್ಯವಸ್ಥೆ ಆದ್ರೂ ಇರುತ್ತೆ, ಟಿಟಿಗಳಲ್ಲಿ ಅದು ಇರೋದಿಲ್ಲ. ಆಂಬ್ಯುಲೆನ್ಸ್ ಬದಲಾಗಿ ಟಿಟಿಯನ್ನ ಕಳಿಸ್ತಾ ಇದೆ ಬಿಬಿಎಂಪಿ ಹಾಗೂ ಆರೋಗ್ಯ ಇಲಾಖೆ. ಟಿಟಿಯಲ್ಲಿ ಕುತ್ಕೊಂಡೇ ಬರಬೇಕಾಗುತ್ತೆ ರೋಗಿಗಳು, ಅಲ್ಲಿ ಸಿಬ್ಬಂದಿ ಇರೋದಿಲ್ಲ, ಫಸ್ಟ್ ಏಡ್ ಕಿಟ್ ಇರೋದಿಲ್ಲ, ಆಕ್ಸಿಜನ್ ಸಪ್ಲೈ ಇರೋದಿಲ್ಲ, ಅಗತ್ಯಕ್ಕೆ ಬೇಕಾದಂತಹ ಯಾವುದೇ ವ್ಯವಸ್ಥೆ ಇರೋದಿಲ್ಲ. ಕೆಟ್ಟಿರೋ ಆಂಬ್ಯುಲೆನ್ಸ್ ನ ರಿಪೇರಿ ಮಾಡಿಸಿದ್ರೆ ಪರಿಹಾರ ಸಿಗತ್ತೆ. ಆಂಬ್ಯುಲೆನ್ಸ್ಗಳ ಕೊರತೆ ಕಾಡ್ತಾ ಇದೆ, ಬಹಳ ಸ್ಪಷ್ಟ. ಇಲ್ಲಿ ಬೆರಳೆಣಿಕೆಯ ಆಂಬ್ಯುಲೆನ್ಸ್ಗಳಷ್ಟೇ ಕಾರ್ಯನಿರ್ವಹಿಸ್ತಾ ಇರೋದು. ಕೆಟ್ಟು ನಿಂತಿರುವಂತಹ ಆಂಬ್ಯುಲೆನ್ಸ್ಗಳು ಅದಕ್ಕಿಂತ ಜಾಸ್ತಿ ಇದೆ. ಬೆಂಗಳೂರಲ್ಲಿರುವಂತಹ ಆಂಬ್ಯುಲೆನ್ಸ್ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತಂದ್ರೆ ಕೆಟ್ಟು ನಿಂತಹ ಆಂಬ್ಯುಲೆನ್ಸ್ಗಳನ್ನ ರಿಪೇರಿ ಮಾಡಿಸಿ ಮೊದಲು. ಆಗ ಆಂಬ್ಯುಲೆನ್ಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ, ಜನರಿಗೆ ಉಪಕಾರ ಆಗುತ್ತೆ. ಟಿಟಿ ಕಳಿಸುವ ಬದಲಾಗಿ ಆಂಬ್ಯುಲೆನ್ಸ್ ಅನ್ನ ರಿಪೇರಿ ಮಾಡಿಸಿ ಕಳಿಸಿ ಅಲ್ಲ. ಇದನ್ನ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗುವಂತ ಒಂದಷ್ಟು ಸ್ಟೆಪ್ ಇಟ್ಟಾದ್ರೂ ಆಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಮತ್ತಷ್ಟು ಆಂಬ್ಯುಲೆನ್ಸ್ ಸಮಸ್ಯೆ ಎದುರಾಗುತ್ತೆ. ಈಗಾಗಲೇ ಸಾವಿರ ಸಂಖ್ಯೆಯಲ್ಲಿ ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ. ಈ ಸಂಖ್ಯೆ ಮುಂದೆ ಇನ್ನಷ್ಟು ಹೆಚ್ಚಾಗುತ್ತೆ. ಮುಂದಿನ ದಿನಗಳಲ್ಲಿ ಆಂಬ್ಯುಲೆನ್ಸ್ ಸಮಸ್ಯೆ ಬಹಳ ಪ್ರಮುಖವಾಗಿ ಕಾಡುವಂತಹ ಸಮಸ್ಯೆ ಆಗುತ್ತೆ. ಕೆಟ್ಟು ನಿಂತಹ ಆಂಬ್ಯುಲೆನ್ಸ್ ಗಳನ್ನ ಮೊದಲು ರಿಪೇರಿ ಮಾಡಿಸಬೇಕು. ಇಲ್ಲ ಅಂತಂದ್ರೆ ಮುಂದೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇದು ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಹಾರದ ವಿಚಾರವಾಗಿ ನಾವು ಮಾತಾಡ್ತಾ ಹೋಗೋದಾದ್ರೆ ಪ್ರಮುಖ ಸಮಸ್ಯೆ ಕಾಣಿಸ್ತಾ ಇದೆ. ಆಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ, ಆಂಬ್ಯುಲೆನ್ಸ್ಗಳ ಕೊರತೆ, ಅಲ್ಲಿ ಟಿಟಿಗಳನ್ನ ಕಳಿಸಲಾಗ್ತಾ ಇದೆ, ಟಿಟಿಗಳಲ್ಲಿ ಯಾವುದೇ ಎಮರ್ಜೆನ್ಸಿಗೆ ಬೇಕಾದ ಯಾವುದೇ ವ್ಯವಸ್ಥೆ ಇರೋದಿಲ್ಲ. ಹೀಗಾಗಿ ಆಂಬ್ಯುಲೆನ್ಸ್ಗಳನ್ನ ಕೆಟ್ಟಿರೋದನ್ನ ಸರಿ ಮಾಡಬೇಕು, ಸಂಖ್ಯೆ ಹೆಚ್ಚಳ ಮಾಡಬೇಕು. ಜೊತೆಗೆ ಇಲ್ಲಿ ಟಿಟಿಗಳನ್ನ ಕಳಿಸುವಂತಹ ಸಂದರ್ಭದಲ್ಲಿ ಟಿಟಿಗಳನ್ನ ಆಂಬ್ಯುಲೆನ್ಸ್ ತರ ಬದಲಾಯಿಸಿ ಕಳುಹಿಸಿದ್ರೆ ಓಕೆ, ಬರೀ ಟಿಟಿಗಳನ್ನ ಕಳಿಸೋದ್ರ ಉಪಯೋಗ ಆಗ್ತಾ ಇಲ್ಲ ಅನ್ನೋದು. ಬೆಂಗಳೂರಿನ ಪರಿಸ್ಥಿತಿ ನೋಡ್ತಾ ಇದ್ರೆ ರಾಜಧಾನಿ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು ಇದೇನಾ ಅನ್ನುವಂತಹ ಅನುಮಾನ ಮೂಡುವ ರೀತಿ ಆಗಿದೆ. ಆ ಮಟ್ಟಿಗೆ ಈಗ ಬದಲಾಗಿರುವಂತಹ ಪರಿಸ್ಥಿತಿ. ಇನ್ನು ಹೆಚ್ಚುವರಿ ಆಂಬ್ಯುಲೆನ್ಸ್ ಮತ್ತೆ ಟಿಟಿಯನ್ನ ನಿಯೋಜನೆ ಮಾಡಿದ್ರೂ ಕೂಡ ಸಮಸ್ಯೆ ಕಡಿಮೆ ಆಗಿಲ್ಲ. ಬೆಂಗಳೂರಲ್ಲಿ ಆಂಬ್ಯುಲೆನ್ಸ್ಗಳ ಕೊರತೆ ಇನ್ನಷ್ಟು ಮುಂದುವರೆದಿದೆ. ಆಂಬ್ಯುಲೆನ್ಸ್ಗಳ ಕೊರತೆ ಬಟಾ ಬಯಲಾಗಿದೆ. ಕೆಲ ವಾರ್ಡ್ಗಳಲ್ಲಂತೂ ಆಂಬ್ಯುಲೆನ್ಸ್ಗಳಿಗೆ ತೀವ್ರ ಕೊರತೆ ಇದೆ.
ಎಲ್ಲಾ ವಾರ್ಡ್ಗಳಿಗೂ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು ಸರ್ಕಾರದ ಕಡೆಯಿಂದ. ಆದ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರೆ ನಮ್ಮ ವಾರ್ಡ್ನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. TV9 ರಿಯಾಲಿಟಿ ಚೆಕ್ ನಲ್ಲಿ ಆಂಬ್ಯುಲೆನ್ಸ್ ಕೊರತೆ ಬಟಾ ಬಯಲಾಗಿದೆ. ಆಂಬ್ಯುಲೆನ್ಸ್ಗಳ ಕೊರತೆ ಇನ್ನೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ. ಕೆಲವು ವಾರ್ಡ್ಗಳ ಪರಿಸ್ಥಿತಿ ಅಂತೂ ನಿಜಕ್ಕೂ ಭೀಕರ. ವಾರ್ಡ್ ನಂಬರ್ 19 ನಾವು ಸಾಕ್ಷಿ ಸಮೇತ ಹೇಳ್ತಾ ಇದೀವಿ. ವಾರ್ಡ್ ನಂಬರ್ 19 ಸಂಜಯ್ ನಗರದಲ್ಲಿ ಆಂಬ್ಯುಲೆನ್ಸ್ಗಳ ಕೊರತೆ ಹೆಚ್ಚಾಗಿ ಕಾಡ್ತಾ ಇದೆ. ಆಂಬ್ಯುಲೆನ್ಸ್ಗಳ ಕೊರತೆ ಇದೆ. ಇಲ್ಲಿ ಸಾಕ್ಷ್ಯ ಸಮೇತ ಹೇಳ್ತಾ ಇದೀವಿ. ಕರೆ ಮಾಡಿದ್ರೆ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ. ಸತತ 1 ಗಂಟೆ ಕಾಲ ಆಂಬ್ಯುಲೆನ್ಸ್ಗೆ ಹುಡುಕಾಡಿದ್ರು ಕೂಡ ಆಂಬ್ಯುಲೆನ್ಸ್ ಸಿಕ್ಕಿಲ್ಲ. ಇಲ್ಲಿ ಎಮರ್ಜೆನ್ಸಿ ಇರುವಂತಹ ಪೇಷಂಟ್ಗಳ ಕಥೆ ಏನು, ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರೋ ಪೇಷಂಟ್ಗಳ ಕಥೆ ಏನು, ಕೋಮಾರ್ಬಿಡಿಟಿ ಸಮಸ್ಯೆ ಇರುವಂತಹ ಪೇಷಂಟ್ಗಳ ಕಥೆ ಏನು. ಸಂಜಯ್ ನಗರದಲ್ಲಿ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಸಿಕ್ಕಿಲ್ಲ. 1 ಗಂಟೆಗೂ ಮೀರಿ ಕಾಯ್ತಾ ಇದ್ರು ಕೂಡ. ಸಂಜಯ್ ನಗರದ ಪರಿಸ್ಥಿತಿ ವಾರ್ಡ್ ನಂಬರ್ 19 ವಾರ್ಡ್ ಸಮೇತ ಹೇಳ್ತಾ ಇದ್ವಿ, ಮಾಹಿತಿಯನ್ನ ಕೊಡ್ತಾ ಇದ್ವಿ. TV9 ರಿಯಾಲಿಟಿ ಚೆಕ್ ಇದು. TV9 ರಿಯಾಲಿಟಿ ಚೆಕ್ ಮೊದಲ ಕೇಸ್ ಸಂಜಯ್ ನಗರದ ವಿಚಾರ ಹೇಳ್ತಾ ಇದೀವಿ. ಸರ್ಕಾರಿ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೂಡ ಆಂಬ್ಯುಲೆನ್ಸ್ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳ ಮುಂದೆ ಒಂದಾದ್ರೂ ಇರಬೇಕಾಗಿತ್ತು, ಅದೂ ಇಲ್ಲ. ಪೊಲೀಸ್ ಸ್ಟೇಷನ್ಗಳ ಮುಂದೆ ಆದ್ರೂ ಇರುತ್ತೆ ಅಂದ್ರೆ ಅಲ್ಲೂ ಇಲ್ಲ. ಕರೆ ಮಾಡಿದ್ರೆ ವಾರ್ಡ್ ನಲ್ಲಿ ಆಂಬ್ಯುಲೆನ್ಸೇ ಇಲ್ಲ, ಬೇರೆ ಕಡೆಯಿಂದ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆದ್ರೆ ಪರಿಸ್ಥಿತಿ ಹೇಗೆ? ಎಮರ್ಜೆನ್ಸಿ ಹೋಗ್ಬೇಕಾದಂತಹ ಪೇಷಂಟ್ಗಳು ಯಾವ ರೀತಿ ಆಸ್ಪತ್ರೆ ತಲುಪಬೇಕಾಗತ್ತೆ? ಆಂಬ್ಯುಲೆನ್ಸ್ ಗಳ ಮೊರೆ ಹೋಗ್ಬೇಕಾಗತ್ತೆ, ಆದ್ರೆ ಆಂಬ್ಯುಲೆನ್ಸ್ ಗಳೇ ಇಲ್ಲ. ಇಲ್ಲಿ ಸಂಜಯ್ ನಗರದ ವಾರ್ಡ್ ನಂಬರ್ 19 ರಿಯಾಲಿಟಿ ಚೆಕ್ ನಾವು ಹೇಳ್ತಾ ಇರೋದು. ಕರೆ ಮಾಡಿದ್ರೆ ವಾರ್ಡ್ ನಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ಬೇರೆ ಕಡೆಯಿಂದ ಬರಬೇಕು ಅಂತ ಹೇಳ್ತಾರೆ. ಇದು TV9 ರಿಯಾಲಿಟಿ ಚೆಕ್ 1. ಇನ್ನು TV9 ರಿಯಾಲಿಟಿ ಚೆಕ್ 2 ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಬೆಂಗಳೂರಲ್ಲಿ ಯಾವ ರೀತಿಯ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ. ಶಾಂತಲಾ ನಗರದಲ್ಲೂ ಕೂಡ ಅದೇ ರಾಗ ಅದೇ ಹಾಡು. ಪ್ರತಿಷ್ಠಿತ ಶಾಂತಲಾ ನಗರದಲ್ಲಿ ಯಾವ ರೀತಿ ವ್ಯವಸ್ಥೆ ಇರಬೇಕಾಗಿತ್ತು ಆದ್ರೆ ಇಲ್ಲ. ವಾರ್ಡ್ ನಂಬರ್ 111ರಲ್ಲೂ ಕೂಡ ಆಂಬ್ಯುಲೆನ್ಸ್ ಕೊರತೆ ಎದ್ದು ಕಾಣ್ತಾ ಇದೆ. ಜನ ಸಫರ್ ಆಗ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಬೆಂಗಳೂರಿನ ಶಾಂತಲಾ ನಗರದ ಪರಿಸ್ಥಿತಿ ಕೂಡ ಹಾಗೆ ಇದೆ. ಸತತ 1 ಗಂಟೆಯಿಂದ ಪ್ರಯತ್ನ ಮಾಡಿದ್ರು ಕೂಡ ಒಂದೇ ಒಂದು ಆಂಬ್ಯುಲೆನ್ಸ್ ಸಿಕ್ಕಿಲ್ಲ. ವಾರ್ಡ್ ನಂಬರ್ 111 ಶಾಂತಲಾ ನಗರ. ಇಲ್ಲಿ ಎಮರ್ಜೆನ್ಸಿಗೆ ಕೋವಿಡ್ ಪೇಷಂಟ್ಗಳು ಹೋಗಬೇಕು ಅಥವಾ ಬೇರೆ ಪೇಷಂಟ್ಗಳು ಹೋಗಬೇಕು ಆಸ್ಪತ್ರೆಗೆ ಅಂದ್ರೆ ವ್ಯವಸ್ಥೆ ಇಲ್ಲ. TV9 ರಿಯಾಲಿಟಿ ಚೆಕ್ ನಲ್ಲಿ ಈ ಅಸಲಿ ಬಣ್ಣ ಬಯಲಾಗಿದೆ. ಸಾರ್ವಜನಿಕರಿಗೆ ಸೂಕ್ತ ಸಮಯಕ್ಕೆ ಸೂಕ್ತ ವ್ಯವಸ್ಥೆ ಸಿಗ್ತಾ ಇದೆಯಾ ಸರ್ಕಾರದ್ದು ಅನ್ನುವಂತಹ ರಿಯಾಲಿಟಿ ಚೆಕ್ ಇದು. ವಾರ್ಡ್ ನ ಪ್ರೈಮ್ ಲೊಕೇಶನ್ ನಲ್ಲೇ ಆಂಬ್ಯುಲೆನ್ಸ್ಗಳು ಸಿಗ್ತಾ ಇಲ್ಲ. ಶಾಂತಲಾ ನಗರ, ಸಂಜಯ್ ನಗರ ಪ್ರತಿಷ್ಠಿತ ಏರಿಯಾಗಳು. ಆದ್ರೆ ಇಲ್ಲಿನ ವಾರ್ಡ್ಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಆಂಬ್ಯುಲೆನ್ಸ್ಗಳು ಇರೋದಾಗಿ ಹೇಳ್ತಾ ಇದೆ ಸಹಾಯವಾಣಿ ಹೇಳೋದನ್ನೆಲ್ಲ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಇದು ಇಲ್ಲಿ ಜೀವಂತ ಉದಾಹರಣೆ. ಆಂಬ್ಯುಲೆನ್ಸ್ಗಳು ಇರೋದಾಗಿ ಸಹಾಯವಾಣಿ ಹೇಳ್ತಾ ಇದೆ, ಆದ್ರೆ ರಿಯಾಲಿಟಿ ಚೆಕ್ ನಡೆಸಿದಾಗ ಆಂಬ್ಯುಲೆನ್ಸ್ ಇಲ್ಲ. ಪ್ರತಿ ವಾರ್ಡ್ನಲ್ಲಿ ಎರಡು ಆಂಬ್ಯುಲೆನ್ಸ್ಗಳಿರುತ್ತೆ ಅಂತ ಸರ್ಕಾರ ಹೇಳಿದೆ. ಸರ್ಕಾರ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲೂ ಹೇಳಿದೆ. 2 ಆಂಬ್ಯುಲೆನ್ಸ್ಗಳಿರುತ್ತೆ ಪ್ರತಿ ವಾರ್ಡ್ಗೆ. ಯಾರು ಕೂಡ ಕಷ್ಟಪಡಬೇಕಾಗಿಲ್ಲ ಆಂಬ್ಯುಲೆನ್ಸ್ಗೋಸ್ಕರ ಅಂತ. ಆದ್ರೆ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಸಿಗ್ತಾ ಇಲ್ಲ. ಗಂಟೆಗಟ್ಟಲೆ ಕಾದ್ರೂ ಕೂಡ. ರಾಜ್ಯ ಸರ್ಕಾರ ಹೇಳಿದಂತೆ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಇದೆಯಾ? ಇದನ್ನ ಸರ್ಕಾರ ಇನ್ನೊಂದ್ಸಲ ಚೆಕ್ ಮಾಡ್ಕೋಬೇಕು. ಪ್ರತಿ ವಾರ್ಡ್ಗೆ 2 ಆಂಬ್ಯುಲೆನ್ಸ್ಗಳನ್ನ ಪ್ರೊವೈಡ್ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಒಂದು ವಾರ್ಡ್ನಲ್ಲಿ 1 ಆಂಬ್ಯುಲೆನ್ಸ್ ಕೂಡ ವ್ಯವಸ್ಥೆ ಇಲ್ಲ ಕೆಲ ವಾರ್ಡ್ಗಳಲ್ಲಿ. TV9 ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿರುವಂತಹ ಅಸಲಿ ಅತ್ತಿದು. ಯಾಕೆ ಬೆಂಗಳೂರಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ? ಪ್ರಮುಖ ಕಾರಣ, ಮೊದಲ ಕಾರಣ ಆಂಬ್ಯುಲೆನ್ಸ್ಗಳ ಕೊರತೆ. ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಇಲ್ಲ. ಜೊತೆಗೆ ಒಂದು ವಾರ್ಡ್ನಲ್ಲಿ 2 ಆಂಬ್ಯುಲೆನ್ಸ್ ಇರಬೇಕಾಗಿತ್ತು. ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇರುವ ಈ ಸಂದರ್ಭದಲ್ಲಿ ಅದು ಕೂಡ ಕಡಿಮೆ ಅಂತಾನೆ ಅನ್ಕೊಳ್ಳೋಣ, ಆದ್ರೂ ಇದೆ ಅಂತ ಅನ್ಕೊಳ್ಳೋಣ. ಆದ್ರೆ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಇಲ್ಲ ಅಂತಂದ್ರೆ ಯಾವ ರೀತಿಯ ಪರಿಸ್ಥಿತಿ? ನಿಜಕ್ಕೂ ಕೂಡ ಇದು ಬೆಚ್ಚಿ ಬೀಳುವಂತಹ ವಿಚಾರ. ಜೊತೆಗೆ ಸರ್ಕಾರ ಈ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಇನ್ನು ಉಳಿದ ಸಮಸ್ಯೆಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಎಮರ್ಜೆನ್ಸಿ ರೋಗಿಗಳು, ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇರುವಂತಹ ರೋಗಿಗಳು ಆಕ್ಸಿಜನ್ ಸಿಗದೆ ಒದ್ದಾಡ್ತಾ ಇದ್ದಾರೆ. ತುಂಬಾ ಸೀರಿಯಸ್ ಆದ್ರೂ ಕೂಡ ರೋಗಿಗಳಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಉಸಿರಾಟದ ಸಮಸ್ಯೆ, ಆಮ್ಲಜನಕದ ಕೊರತೆಯಿಂದ ಜನ ಸಾಯ್ತಾ ಇದ್ದಾರೆ. ಆಕ್ಸಿಜನ್ಗಾಗಿ ಆಸ್ಪತ್ರೆಗೆ ಅಲೆದಾಡಿದ್ರು ಕೂಡ ಜೀವ ಉಳಿತಾ ಇಲ್ಲ. ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಕೊಟ್ರೆ ಉಳಿದವರು ಸಾವನ್ನಪ್ತಾ ಇದ್ದಾರೆ. ಇಲ್ಲಿ ನಾನ್ ಕೋವಿಡ್ ಪೇಷಂಟ್ಗಳು ಕೂಡ ಜೀವ ಕಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ಆಕ್ಸಿಜನ್ ಸಿಗದೆ ಇರೋದು, ಆಮ್ಲಜನಕದ ಪೂರೈಕೆ ಆಗದೆ ಇರೋದು, ಆಕ್ಸಿಜನ್ ಸಿಗದೆ ಒದ್ದಾಡ್ತಾ ಇದ್ದಾರೆ ಎಮರ್ಜೆನ್ಸಿ ರೋಗಿಗಳು. ಉಸಿರಾಟದ ಸಮಸ್ಯೆ, ತೀವ್ರ ಅಸ್ತಮಾ ಸಮಸ್ಯೆ ಇರೋರು,
ಹೃದಯ ಸಮಸ್ಯೆ ಇರೋರು, ತುಂಬಾ ಆದ್ರೂ ಕೂಡ ಅವರಿಗೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಇನ್ನು ಟೈಮ್ಗೆ ಸರಿಯಾಗಿ ಯಾಕೆ ರಿಪೋರ್ಟ್ ಸಿಗ್ತಾ ಇಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ? ಇದು ಕೋವಿಡ್ ಟೆಸ್ಟ್ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇರೋದು. ಒಂದು ಕಡೆ ಆಕ್ಸಿಜನ್ ಕೊರತೆ ಹೇಳಿದ್ವಿ, ಸರಿಯಾದ ಸಮಯಕ್ಕೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಕೂಡ ಸಿಗ್ತಾ ಇಲ್ಲ. ಇದು ಕೂಡ ಇಲ್ಲಿ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಕಾರಣ ಆಗಿದೆ. ಸರಿಯಾದ ಸಮಯಕ್ಕೆ ಕೋವಿಡ್ ಟೆಸ್ಟ್ ರಿಪೋರ್ಟ್ ಸಿಕ್ತು ಅಂತಂದ್ರೆ ತಕ್ಷಣ ಚಿಕಿತ್ಸೆಗೆ ದಾಖಲಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಟೆಸ್ಟ್ ರಿಪೋರ್ಟ್ ಬರೋದೇ ಬಹಳ ದಿನ ಆಗ್ತಾ ಇದೆ. ಈಗ 5 ರಿಂದ 8 ದಿನಗಳ ಕಾಲ ಸಮಯ ಹಿಡಿತಾ ಇದೆ.